ಎಲ್ಲಾ ರೈತರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಪ್ಪಾ ಅಂದ್ರ ಈಗ ಒಂದ್ ಕೆಟ್ಟದಕ್ಕೆ ಅಲ್ಲಿ ಮತ್ತೆ ಒಳ್ಳೇದಕ್ಕೆ ಅಲ್ಲಿ ಬೇಕಾಗಿದ್ ಏನಪ್ಪಾ ಅಂದ್ರ ಹಾರ. ಅದು ಹೂವಿನಿಂದ ಹಾರ ಆತು. ಅದು ಹೂವ ಯಾವ ತರ ಇರ್ತೈತಿ ಅಂದ್ರ ಈಗ ವೆರೈಟಿದಾಗ ಒಂದ್ ಹೂ ಬಂದೈತಿ. ಇವ್ರು ಬಿತ್ತನೆ ಮಾಡೋರು ಇವ್ರೆ ಸರ್. ನಿಮ್ ಹೆಸರು? ನಮ್ಮ ಹೆಸರು ಎಲ್ಲಾಲಿಂಗ್ ಬಿರಾದಾರ್ ಅಂತ. ಹಾ ರೀ. ತಾಂಬಾ ಹಾ ರೀ. ಇಂಡಿ ರೋಡಿಗೆ ತೋಟ ಐತ್ರಿ ನಮ್ದು. ನಮ್ದು ಜಮೀನು ಇದು 4 ಎಕರೆ ಜಮೀನು. ಹಾ ರೀ. ಇದು ಹಕ್ಕಿರ್ಲಾರ ಹೂ, ಇದು ಯಾವ ತಳಿದ? ಹೆಂಗ್ ಇದು ಜರ್ಮನಿ ಅಂತ್ರಿ. ಇದು ಇದ್ರ ಹೆಸರು ಗಲಾಟೆ ಅಂತ್ರಿ. ಗಲಾಟೆ ರೀ? ಹಾ, ಪೂರ್ತಿ ಹೆಸರು ಇದು? ಹಾ. ಇದೇನು ಗಲಾಟೆ ಅಂದ್ರ ಏನು ಬರೇ ಎದಕ್ ಯೂಸ್ ಮಾಡ್ತಾರ ಇದು? ಇದು ಎಲ್ಲಾ ದೇವರಿಗೆ ಹಾರ ಅಲ್ಲಿ ಮತ್ತು ಒಂದು ಯಾವುದೇ ಕಾರ್ಯಕ್ರಮಗಳಲ್ಲಿ ಹಿಂಗಾಗಿ ಇದನ್ನ ಯೂಸ್ ಮಾಡ್ಕೊತಾರೆ. ಆಮೇಲೆ ಏನಾದ್ರೆ ನಾವು ಇಲ್ಲೇ ಕೊಡ್ತೀನಿ ರೀ ತಾಂಬಾಕಿ ಹೂವು. ಅದು ನಮ್ಮೂರಲ್ಲೇ ಹೋಗುತ್ತೆ. 30 ರೂಪಾಯಿ ಕೆಜಿ ತಗೋತಾರೆ. ಇದು ಕೆಜಿಗೆ ರೀ? ಒಂದ್ ಕೆಜಿಗೆ 30 ರೂಪಾಯಿ ತಗೋತಾರೆ. ಅವರೇ ಬಂದು ಹೋಯ್ತಾರೆ ಏನ ಹೆಂಗ್ರಿ? ಅವರು ಏನೋ ಬಿಜಿ ಇದ್ರಂದ್ರೆ ನಾವೇ ಒಯ್ದು ಕೊಡ್ತೇವೆ. ಅಂದ್ರೆ ಹರಿಯತ್ತಿಗೆ ಹೆಂಗ್ರಿ ಇದು? ಹರಿವು ಟೈಮ್ದಾಗ ಹಿಂಗ್ ಹರಿತಿರ್ತೀವ್ರಿ. ಅಂದ್ರ ಏನ್ರ ಉದರದು ಮಾಡೋದು ಏನು ಏನಿಲ್ಲ. ಸದ್ಯ ಹರಿತೀನಲ್ರಿ, ಇದೇ ಮೂಮೆಂಟ್ ಹರ್ಕೋತ ಹೋಗ್ತೀನಿ ನಾನು. ಒಂದೇ ನೀವೇ ಹರಿದ್ ಕೊಡ್ತೀರಿ ಅವ್ರಿಗೆ? ನಾವೇ ಹರಿದ್ ಕೊಡ್ತೇವ್ರಿ. ಎಷ್ಟ್ ರೂಪಾಯಿ ಕೆಜಿ ಅಂದ್ರಿ? 30 ರೂಪಾಯಿ ಕೆಜಿ ರೀ. ಎಷ್ಟ್ ಕೆಜಿ ಕೊಡ್ತೀರಿ ಡೈಲಿ ರೀ? ಇದು ಒಂದ್ ಸಾರಿ ಹರಿದ್ರೆ 10 12 ಕೆಜಿ 12 ಕೆಜಿ ತನಕ ಕೊಡ್ತೀನಿ. ಆಮೇಲೆ ಏನಾದ್ರು ಮತ್ 3 ದಿವ್ಸ ಬಿಟ್ಟು ಬರ್ತದೆ. ಯಾಕಂದ್ರೆ ಮಗ್ಗಿ ಇರ್ತೈತಲ್ರಿ ಇದನ್ನ. ಇದೇನ್ ಐತಲ್ರಿ ಇದು ನಾಳೆ ಆಯ್ತು ನಾಳದ್ ಬರುತ್ತೆ. ಹಾ ರೀ. ಇದು ನಾಳೆ ನಾಡು ಬರ್ತದೆ. ಅಂದ್ರೆ ಎಕ್ಕಟ್ಟೆ ನಿಮ್ಗೆ ಎಕ್ಕಟ್ಟೆ ಇದೆ ಇರ್ದಂಗ ಇರ್ತದ್ರಿ ಹೂವ? ಹಾ, ಎಕ್ಕಟ್ಟೆ ಇರ್ತೈತ್ರಿ. ಅಂದ್ರೆ ಬೇರೆ ಪಡ ಮಾಡ್ಕೊಂಡಪ್ಪ ಅಂದ್ರೆ ಇದು ಬರೋದ್ರಾಗ ಅದು ಬಂದಿರ್ತದ. ನೀರಿನ ಸಮಸ್ಯೆ ಇದ್ದ ಕಾರಣ ಏನಂದ್ರೆ ನನಗೆ ಎಷ್ಟು ಹತ್ತದ ಅಷ್ಟೇ ಮಾಡ್ಕೊಂಡಿದ್ದೆ. ನೀರ್ ಎಷ್ಟಾದ್ರಿ ನಿಮ್ಗೆ ಸುಮ್ ಅಂದಾಜ್ರಿ? ಒಂದ್ ಇಂಚ್ ಅದೇನ್ರಿ? ಬರ್ರಿ 1.5 ಇಂಚಿನ ಲೆಕ್ಕ ಅದ ರೀ. ನಮ್ 1.5 ಇಂಚಿದಾಗ ಇಷ್ಟೆಲ್ಲ ಮಾಡಿದ್ರಿ. ಇವು ಏನದ ಇದು ಡ್ರ್ಯಾಗನ್ ಏನೈತಲ್ರಿ, 2400 ಸಸಿಗಳು ಅದಾವ್ರಿ. ಅದು ಇದು ಹಿಡ್ಕೊಂಡೆಲ್ಲ ಇಷ್ಟೆಲ್ಲ ಮೇಂಟೆನ್ಸ್ ಮಾಡ್ತೀನಿ. ತೆಂಗಿನ ಗಿಡ ಮಾತ್ರ 170 ತೆಂಗಿನ ಗಿಡ ಅದಾವ್ರಿ. 170 ತೆಂಗಿನ ಗಿಡ? 170 ತೆಂಗಿನ ಗಿಡ ಅದಾವ್ರಿ. ಇದು ಬೇರೆ ಗಿಡ ಇದ್ದು ಅದನ್ನ ತೆಗೆದು ಬಿಟ್ಟಿದೀನಿ ನೀರಿನ ಸಮಸ್ಯೆಕ್ಕಾಗಿ. ಆಮೇಲೆ ಅಟ್ರದಾಗೆ ಹೊಂಡಕ್ ಸ್ಟಾಕ್ ಮಾಡ್ಕೊಂಡು ಮೆಕ್ಕೆಜೋಳ ಹಾಕಿನ್ರಿ 1 ಪಾಕೆಟ್. ಅದನ್ನು ಕವರ್ ಮಾಡ್ಕೊತೀನಿ ಅದ್ರಲ್ಲಿ. ಅಂದ್ರೆ ಇದು ಸದ್ ಹೋಯ್ತಪ್ಪ ಅಂದ್ರೆ ಇದು ತೆಗೆದ್ಬಿಟ್ಟು ಮತ್ತೆ ನೆಕ್ಸ್ಟ್ ಮಾಡ್ಕೊತೀನಿ ಆ ಕಡೆ. ಈ ಹೂವ ಹೆಂಗ್ರಿ ಸದ್ ಏನು ಗೊಬ್ಬರ ಆತರ ಮೇಂಟೈನ್ ಮಾಡ್ತೀರಿ? ಈ ಗೊಬ್ಬರ ಇದಕ್ಕ DAP ಹಾಕ್ತೀನ್ರಿ. ನೀರೇನು ಹೋಗಿತೀನಿ. ಹೋಗದ್ ಬಳಿಕ ಹೂವ ಒಂದ್ ಸ್ವಲ್ಪ ದೊಡ್ಡ ಆತಾವ್ರಿ. ಈ ಟೈಪ್ ಆತಾವ ಹೂವ. ದೊಡ್ಡ ಅಂದ್ರೆ ಜಾಸ್ತಿ ಬಟ್ಟ ದೊಡ್ಡ ಆತಾವ? ಎಷ್ಟ್ ದಿನದಾಗ ಬರ್ತವೆ ಒಣಗತಾವ್ರಿ? ಎಷ್ಟ್ ದಿನ ಬಂದ್ ಕೇರಿ? ಇದು ಏನದ ಈ ಸದ್ಯ ಇದು ಒಳಗಿತ್ತಪ್ಪ ತಿಳ್ಕೊರಿ, 3 ದಿವಸ ತನ ಏನಾಗಲ್ರಿ ಹೂವಿ. ಅಂದ್ರ ಲಾಸ್ಟ್ ದೊಡ್ಡದಾಗತ್ 3 ದಿನ ಬೇಕಾದಂಗ ಹರಿಬಹುದು. ಮತ್ 4-5 ದಿವ್ಸ ಬಿಟ್ರೆ ಈ ಟೈಪ್ ಆಗುತ್ತೆ. ಬಾಡ್ ಹೋಗುತ್ತಾ ಹಿಂಗ್ ಜೊಗೋದ್ರಾಗ ಏನಂದ್ರೆ ಬಿದ್ದು ಬಿಡುತ್ತೆ ಎಲ್ಲ ಹೂ ಉದುರಿ ಬಿದ್ದು ಬಿಡುತ್ತೆ. ಆಟೋಮೆಟಿಕ್ ಬಾಡಿಕೆ ಬೀಳತ್ರಿ? ಬಾಡುತ್ತದೆ. ಎಣ್ಣೆ ಹೊಡೆದ ಹೆಂಗ್ರಿ ಇದ್ರದ್ದು? ಎಣ್ಣೆ ಏನದ 0 ಮೇಂಟೆನ್ಸ್ ರೀ ಇದು. ಏನ್ 1 ರೂಪಾಯಿ ಏನಿಲ್ಲ. ಸೀರ್ ಪೀರ್ ಅದಪ್ಪ ಅಂದ್ರೆ ಒಂದ್ ಎಣ್ಣೆ ಬರ್ತದ್ರಿ. ಅವಾಗ ಸಾದಾ ಎಣ್ಣೆ ಹೊಡೆದ್ ಬಿಡ್ತೇವೆ. ಅಂದ್ರೆ ನಾರ್ಮಲ್ ಹೂವಿಗೆ ಏನು ಕೊಡು ಅಂದ್ರೆ ರೈಪರ್ ಎಣ್ಣೆ ಅದ್ ಬರ್ತೈತಲ್ರಿ, ಅದೇ ಒಂದ್ ಸಾರಿ ಹೊಡೆದ್ ಬಿಟ್ಟು ಅಂದ್ರೆ ಏನ್ ಸೀರ್ ಪೀರ್ ಇದ್ದಿದ್ದು ಹೋಗ್ಬಿಡ್ತಾವ್ರಿ. ಸೀರ್ ಆಗು ಇಂತಲ್ಲ ಅಷ್ಟೇ ಆಗ್ತಾವ್ರಿ. ಅವೇನು ಹೂವಿಗೆ ಏನ್ ಕಡಿತಾವ ಹೆಂಗ್ರಿ? ಏನಿಲ್ರಿ. ಅಂದ್ರೆ ಗಿಡ ಇದು ಬೆಳಗೂಡಲ್ರಿ, ಅದನ್ನ ಎಲಿತಿತ್ತವೆ. ಈ ಸದ ಬೀಜ ಅವಲ್ರಿ, ಬೀಜ ಹೆಂಗ್ರಿ? ನೀವು ಬೀಜ ನಾವು ಮಾಡ್ಕೋಬಹುದ್ರಿ. ನೀವು ಒಳ್ಳೆ ಮಾಡ್ಕೋಬಹುದು. ಅದೇ ಹಾಕೋದಕ್ಕೆ ಒಳ್ಳೆ ಮಾಡ್ಬೋದ್ರಿ. ಅಂದ್ರೇನು ನಾವೇನದ ಅಲ್ಲಿ ಏನ್ ತಗೊಂಡ್ಬರ್ತೀವಲ್ರಿ, 2 ರೂಪಾಯಿ ಒಂದ್ ಎಗಿ ಕೊಡ್ತಾರ ಅವ್ರು. ಅಲ್ಲಿದ್ರಿ ಗ್ಯಾರಂಟಿ ಇರ್ತಾವ ಕೊಡ್ತಾರ ಅಂತೇಳಿ ನಾವ್ ಇಲ್ಲಿ ಮಾಡ್ಲಾದ್ರೆ ತಮ್ಮ ಕಡೆಯಿಂದ ತರಿಸ್ಕೊಂಡು ನಾವು ಅಲ್ಲಿ ಗ್ಯಾರಂಟಿ ಇರ್ತಾವ? ಗ್ಯಾರಂಟಿ. ನಮ್ ಕೆಂಪು ಹೂವ ಬೇಕಾದ್ರೆ ಕೆಂಪು ಹೂವ ಕೊಡ್ತಾರಿ. ಎಷ್ಟ್ ತರ ತಂದಿರಿ ಅಗೀರ್? 2 ತರ ತಂದಿನ್ರಿ, ಒಂದ್ ಕೆಂಪು ಮತ್ತು ಒಂದ್ ಹಳದಿ. ಜಾಸ್ತಿ ಅವು ತೋತಾರ ಇವು ತೋತಾರ? ಜಾಸ್ತಿ 2 ಸೇಮೆ ಹೋಗ್ತಾವ್ರಿ. ಅಂದ್ರೇನು ಸೆಂಟರ್ದಾಗ ಒಂದೊಂದು ಗುಲಾಬಿ ಕಲರ್ ಹಾಕ್ತಾರಲ್ರಿ ಹಾರದಾಗ, ಅದ್ರ ಬಲ್ಲಿ ಏನದ ಕೆಂಪಂದ್ ಹಾಕ್ತಾರ ಅಷ್ಟೇ. ಮತ್ ಚೆಂಡು ಹೂವ ಹಾಕ್ತಾರಲ್ಲ, ಇದು ಹಿಂಗ್ ಹಾಕಿರ್ಲಾರಿ? ಇದು ಚೆಂಡು ಹೂವ ಇದೇ ಚಲೋ ಹೆಂಗ್ರಿ? ಅದಕ್ಕೆ ಇದಕ್ಕೆ ಏನ್ ಡಿಫ್ರೆಂಟ್ ರೀ? ಅದು 2 ಬೀಡ್ ಬರ್ತೈತ್ರಿ ಹೂ ಬರುದೇ. ಚೆಂಡು ಹೂವ? ಚೆಂಡು ಹೂವಿಂದು 2 ಬೀಡ್ರಿ. ಒಂದ್ ಸಾರಿ ಹರಿದ್ ಬಿಟ್ರು ನೆಕ್ಸ್ಟ್ ಟೈಮ್ ಮುಗಿತದ ಕಿತ್ ಹೋಗಿದ್ದು. ಇದು ಹಂಗಿಲ್ರಿ. ಇದು ಹಚ್ಚದ ಬಳಕ 2 ತಿಂಗಳಿಗೆ ಚಾಲು ಆಗ್ತದ್ರಿ ಹೂವ. 2 ತಿಂಗಳಿಗೆ? 2 ತಿಂಗಳಿಗೆ ಚಾಲು ಆದ ಬಳಕ ಮುಂದೆ 7-8 ತಿಂಗಳ ತನಕ ನಮ್ಗ ಅದು ಹೂವ ಕೊಡ್ತದೆ. ಎಕ್ಕಡೆ ಇರ್ತದ ಹೂವ? ಎಕ್ಕಡೆ ಇರ್ತೈತಿ. 30 ರೂಪಾಯಿ ಕೆಜಿ ಅಂದ್ರೆ ದಿವಸ 10 ಕೆಜಿ ತನಕ ಕೊಡ್ತೀರಿ? 10 ಹೋಗ್ತಾವ್ರಿ. 10 ಮೇಲೆ ಹೋಗುತ್ತೆ. ಅಂದ್ರ 300 ರೂಪಾಯಿ ಆಯ್ತಲ್ಲ ರೀ? 300 ರೂಪಾಯಿ ಆಯ್ತ್ರಿ. ನೀರ್ ಏನ್ ಜಾಸ್ತಿ ತಗೋತ ಹೆಂಗ್ ಕಡಿಮೆ? ಏನಿಲ್ರಿ, ಕಮ್ಮಿ ನೀರ್ ಕಮ್ಮಿ ಆಗ್ತೈತ್ರಿ. ಎಷ್ಟ್ ದಿನಕ್ಕೊಮ್ಮೆ ಬಿಡ್ತೀರಿ ನೀರ್ರಿ? ಏರಿನೆಲ್ಲ ಅದಲ್ರಿ ನಮ್ದು. ತಿಂಗಳದಾಗ ಒಂದ್ 4 ಸಾರಿ ಬಿಡ್ತೀನಿ. ಅಂದ್ರ ವಾರಕ್ಕೆ ಒಂದ್ಸರಿ ಐತ್ರಿ? ಆರಾಮಾಗಿ ನಡಿತೈತ್ರಿ? ನಡಿತೈತಿ.
ಹುಳದೇನು ಯೋಚನೆ ಇಲ್ರಿ ಇಲ್ರಿ, ಅದು ಬೇರೆ ಏನಿಲ್ರಿ, ರೋಗಗೆ ಬರ್ತದ ಯಾವ್ದು ಬರಂಗಿಲ್ರಿ. ಅದಕ್ಕೆ ನಾ ಯಾವ್ದೇ ತರ ಮಾಡಿದ್ರು, ಯಾವ್ದೇ ಬೆಳೆ ಮಾಡಿದ್ರು ನೀರಿಂದು ಟೈಮ್ ಟೇಬಲ್ ಮೇಂಟೆನೆನ್ಸ್ ಮಾಡ್ತೀನಿ. ಅದು ಒಣಗ ನೋಡ್ಕೊಂಡ್ರಿ ಟೈಮ್ ಟೇಬಲ್ ಇವತ್ತು ಇದಕ್ ಬಿಟ್ನಪ್ಪ ಅಂದ್ರೆ ನಾಳೆ ಬೇರೆದಕ್ ಬಿಡುದು. ಹಿಂಗಾಗಿ ಟರ್ನ್ ಓವರ್ ಮಾಡ್ಕೊಂಡು ಏನದ ಈ ತರ ಮಾಡ್ಕೊಂಡಿದ್ದೆ. ನಿಮ್ ಮೊಬೈಲ್ ನಂಬರ್ ಸರ 9004841307 ಅಂದ್ರ ಬಂದ್ರೆ ಯಾರಿಗಾದ್ರೂ ಬೇಕಂದ್ರೆ ಇವ್ ಕೊಡ್ತೀರಿ? ಕೊಡ್ತೀನಿ ಯಾರ್ಯಾವ್ರು ಬೇಕಾದ್ರೆ ಬೀಜ ಮಾಡ್ಕೊಂಡು ಅಗ್ಗಿ ಮಾಡ್ಕೊಂಡು ಮಾಡ್ಕೋಬಹುದ್ರಿ. ಯಾರಾದ್ರೂ ಬಂದ್ರು ಇವ್ರಿಗೆ ನಂಬರ್ ಕೊಟ್ಟಿರ್ತದ, ಕಾಲ್ ಮಾಡ್ರಿ, ಬಂದಕ್ಕೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೆ ಒಯ್ಬೋದು ಆರಾಮಾಗಿ ನೀವು. ಒಯ್ಬೋದು. ಈ ಹೂವ ಮತ್ತ ಆ ಹೂವ ಏನ್ ದೊಡ್ಡ ಆಗಲ್ಲ ಏನ್ರಿ? ಡಿಫ್ರೆಂಟ್ ಆತೇನ್ರಿ? ಡಿಫ್ರೆಂಟ್ ಏನಿಲ್ರಿ, ಅದು ಹೆಂಗ ಆಗುತ್ತೋ ಇದನ್ನು ಸೇಮ್ ಹಂಗೆ ಆಗುತ್ತೆ. ಮತ್ ಕಸ ತೆಗಿಯೋದ್ ಹೆಂಗ್ರಿ? ಇದು ಪೂರ್ತಿ ಮುಕ್ಕೊಂಡ್ ಬಿಟ್ಟದಲ್ಲ, ಕಸ ಪಿಸ ಏನು ತೆಗಿಯೋಂಗಿಲ್ರಿ. ಏನ್ರಿ ಅದಕ್ಕ? ಆಗತ್ರಿ, ಆದ್ರೂ ಇಲ್ಲೇ ಬಾಜುಕಿನ್ ತಕೊಂಡಿರ್ತೀವ್ರಿ. ತಳಗಡೆ ತೆಗಿಲಿಕ್ ಹೋದ್ರ ಇದು ಏನಾಗತ್ರಿ, ಇದು ಮೆತ್ತಗ್ ಬಾಡ್ರಿ ಕಡ್ಡಿ. ಇದು ಕಡ್ಡಿ ಏನಾಗತ್ರಿ, ಸ್ವಲ್ಪ ಜಗುದ್ರಾಗ ಮುರಿದು ಬಿಡ್ತೈತ್ರಿ. ಏನು ಮಾಡಂಗಿಲ್ರಿ, ಅದ್ ಎಷ್ಟ್ ಎದ್ದಿರ್ತದ ಅದು ಪೂರ್ತಿ ಫಲ ಕಂಪ್ಲೀಟ್ ಮಾಡೋವರೆಗೂ ಅಷ್ಟೇ ಇರ್ತದ್ರಿ. ಲಾಸ್ಟಿಗೆ ಹಾಲಿಲ್ಲ ಸಣ್ಣ ಸಣ್ಣ ಹಾಲಕ್ ಚಾಲೂ ಮಾಡ್ತಾವ್ರಿ ಲಾಸ್ಟಿಗೆ ಹೂಗಳು. ಆ ಟೈಮ್ದಾಗ ಕಿತ್ತು ಬಿಡ್ತಾವ್ರಿ, ಸಣ್ಣ ತಳಗ್ ಬಿದ್ದ ಜಾಸ್ತಿ ಆಯ್ತಂದ್ರ. ಹ್ಞೂನ್ರಿ. ಈಗ ಆಮೇಲೆ ಏನದ, ಇವೇನ್ ಬೀಜ ಬಿದ್ದಿರ್ತಾವ್ರಿ ತೆಳಗಡೆ, ಬಿದ್ದಿದ್ ಬೀಜನು ಅಗಿಗಳು ಹೇಳ್ತಾವ್ರಿ. ಅವಾಗ ನಾವ್ ಬೇಕಾದ್ರ ಒಯ್ದು ಹಚ್ಕೋಬಹುದು, ಇಲ್ಲಾಂದ್ರೆ ಕಿತ್ತು ಹೋಗಿಬಹುದು ಅಷ್ಟೇ. ನೀವ್ ಹಿಂಗೆ ಎಷ್ಟ್ ವರ್ಷ ಆಯ್ತು ಮಾಡಕತ್ತೀರಿ ಇದು? ಇನ್ನ ಮತ್ತ ನಾ ಮಾಡ್ಲಕತ್ತು 6-7 ವರ್ಷ ಐತ್ರಿ. 6-7 ವರ್ಷ ಐತಿ. ಇಷ್ಟೇ ಸುಮ್ಮ ಎಷ್ಟು ಒಂದ್ ಅರ್ಧ ಎಕರೆ ಆತೇನ್ರಿ ಇದು? ಇಷ್ಟೇ ನೀವ್ ಹಚ್ಚಿದ್ರಲ್ಲ? ಇಲ್ಲ, ಅಷ್ಟ ಆಗುದಿಲ್ರಿ. ಇದು ಬಾಳ ಎಷ್ಟಾಗಿ ಅಂದ್ರಿ ಟೋಟಲ್? 500 ಅಗಿ ಹಚ್ಚೇನ್ರಿ. 500 ಅಗಿ ರೀ? 500 ಅಗಿ. 500 ಅಗಿ ಅಂದ್ರೆ ಎಷ್ಟ್ ಆದಾಯ್ತು ಅಂದ್ರಿ ಒಂದ್ ವರ್ಷ ಸುಮ್ ಅಂದಾಜ್? ಇದ್ರ ಮ್ಯಾಗ ಖರ್ಚು ಹಾಕೊಂಡ್ ಹೋಗತ್ರಿ ಮನಿ ಸಂಸಾರ. ಅಂದ್ರ ಅಂದಾಜ್ ಮ್ಯಾಗ ಹೇಳ್ರಿ ನೀವು ಎಷ್ಟ್ ಅಗಿ ಅವಿಲ್ರಿ ನಿಮ್ ಹತ್ರ? ಸುಮ್ ಒಂದ್ ದಿವ್ಸ ಹೆಚ್ಚಿಗಿರ ಹೋಗಿರ್ತದ ಕಾರ್ಯಕ್ರಮಗಳು ಇದ್ದಂಗ ಹೋಗಿರ್ತಾರ. ಅಂದಾಜ್ ಒಂದ್ ವರ್ಷ ಲೆಕ್ಕ ನೋಡಿದ್ರ ಒಂದು ಈ ಸದ್ನ ಎಷ್ಟ್ ಮಾಡೀನಿ ಅಂದಾಜ್ ಮಾಡಿದ್ರ ಒಂದು 30-40 ಸಾವಿರ. ಇದಕ್ಕೆ ಹೆಚ್ಚಿಗೆ ಮಾಡೋಣಪ್ಪ ಅಂದ್ರ ಹೆಚ್ಚಿನ ಬೆಲೆ ಸಿಗತೈತ್ರಿ. ಅಂದ್ರೆ ಒಂದ್ 90 ಒಂದ್ ಲಕ್ಷ ತನೂ ಆಗ್ಬೋದು. 500 ಅಗಿಗ್ರಿ? 1 ಲಕ್ಷ ತನ ಆತ ಆಗತ್ತೆ. ನೀವು ಮಾಡಿದ್ರ ಮ್ಯಾಗ ರೀ? ಮಾಡೋದ್ರ ಮೇಲೆ ಅದ. ಅಂದ್ರೆ ಇದನ್ನು ನನಗೂ ಪೈಲ ಮಾಡ್ಬೇಕಂತ ಇದ್ದಿದ್ದಿಲ್ರಿ. ನಮ್ ಫ್ರೆಂಡ್ ಒಬ್ರು ಶಶಿ ತೊಂಬರ ಹತ್ತಿದ್ರು. ಅವ್ರು ತೊಂಬರೋ ಟೈಮ್ದಾಗ ಏನ್ ತೊಗೊಂಬಂದಿದ್ ಫ್ರೆಂಡ್ ಹಿಂಗ ಅದಾವಣ ಅಗಿ ಅಂತ ಹೇಳಿ ಒಂದ್ ಹತ್ತೆ ಅಗಿ ಕಟ್ ಹೋಗಿದ್ದರು. ಹತ್ತೆ ಅಗಿ ಕೊಟ್ಟೋಗ್ರಿ? ಹಚ್ಚಣ ಅಂತ ಹೇಳಿ ಹಚ್ಚಿದ್ರಿ. ಅದ್ರ ಮೇಲೆ ಏನಾಯ್ತು, ಹಂಬಲ್ ಆಗಿಬಿಡ್ತ್ರಿ ಇದು ಮಾಡ್ಬೇಕ ಅನ್ನೋದೈತಿ. ಹೂವಿನ ಅಗಿ ರೀ? ಹೂವಿನ ಅಗಿ ಮಾಡೋಣ ಎಲ್ಲಾಗತ್ತ. ಮತ್ತ ತೊಳೋರ್ ಯಾರಣ ಅಂದ್ರೆ ನಾ ತಗೋತೀನಿ ಅಣ್ಣ, ಹೆಂಗಿರ್ ನಾನ್ ದಂಧನೆ ಮಾಡ್ತೀನಿ. ಅವ್ರ ನಿಮ್ ಬಲಿ ಅವ್ರೇ ನೀವ್ ಕಾಂಟ್ಯಾಕ್ಟ್ ಮಾಡ್ರಿ? ಅವ್ರೇ ನಿಮ್ ಕಾಂಟ್ಯಾಕ್ಟ್ ಮಾಡ್ರಿ? ಅವ್ರೇ ಕೊಟ್ಟಿದ್ ಅಗಿನೇ ರೀ ಫಸ್ಟ್ ನನಗೆ. ಒಂದ್ ಹೂವ ತೊಳೋರೆ ಅಗಿನೇ ಕೊಟ್ಟು ಬೆಳೆಸಿದ್ರು ಅವರೇ ನನಗೆ ಮಾಡ್ರಿ ಅಂತ ಹೇಳಿ. ಈ ಕಂಪಲ್ಸರಿ ಅವ್ರು ನಾಗೋರಿಗೆ ಕೊಡ್ತೀನಿ ಹೂವನ. ಅವ್ರ ಬಿಟ್ಟು ಬೇರೆದವ್ರು ಯಾರಿಗೂ ಕೊಡಂಗ. ಅವ್ರೇ ಬಂದ್ಕೆ ಒಯ್ತಾರೆ? ಅವ್ರ ಬ್ಯಾಡ ಅಂದ್ರೆ ಸುದಕ್ಕೆ ಇಲ್ಲೇ ಇರ್ತಾವ್ರ ಹೂವ, ಮತ್ತೆ ಹೊರತಾಗಿ ಅವ್ರ ಬಿಟ್ಟು ಬೇರೆ ಯಾರಿಗೂ ಕೊಡಂಗಿಲ್ಲ. ಬರೋಬ್ಬರಿ ಐತ್ರಿ. ಹೌದು. ಎಷ್ಟ್ ವರ್ಷ ಐತ್ರಿ ಹಚ್ಚಿ? ಇದು ಹಚ್ಚಿ 9 ತಿಂಗಳು ಪಡಾರಿ. ಇದು 9 ತಿಂಗಳು ಪಡಾರಿ. ಅದು ಏನದ 4 ವರ್ಷ ಐತ್ರಿ. ಅದು ಫಸ್ಟ್ನೇ ಪಡಾರಿ. ಅದು 4 ವರ್ಷ ಐತ್ರಿ? 4 ವರ್ಷ ಐತ್ರಿ. ಅಲ್ಲಿ ಕಂಬಗಳು ತಗೊಂಡ್ಬಿಟ್ಟು ನಂಬಲ್ಲಿ ಶಶಿ ಮಾಡ್ಕೊಂಡು ನಾನು ಇದನ್ನ ಮಾಡ್ಕೊಂಡಿದ್ದೆ. ನಿಮ್ ಶಶಿನೇ ತೊಂದ್ಕೆ ನೀವೇ ಮಾಡ್ಕೊಂಡಿದ್ದೆ. ಬೇರೆ ಕಡೆ ಕೇಳಿದ್ರು ತರ್ಬೇಕಂತ ಹೇಳಿ. 70-80 ರೂಪಾಯಿ ಒಂದು ಶಶಿಗಳು ಹೇಳಿದ್ರು. ನಮ್ಮ ಅಣ್ಣ ನಾವು ಕೂಡ ಏನ್ ಮಾಡಿದ್ವು, ಇಲ್ಲೇ ಬೇಡ ಮತ್ತೊಬ್ರ ಕಡೆ ಹಾಕ್ತಾರೆ, ನಮ್ಮಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಂಬ ನೆಡೆ ಹಾಕೊಂಡು ಸ್ವಂತ ನಾವೇ ಮಾಡ್ಕೊಂಡಿದ್ವಿ. ಇವೆಲ್ಲ ನೀವೇ ಸ್ವಂತ ಎಲ್ಲ ಮಾಡ್ಕೊಂಡಿದ್ವಿ. ಒಂದ್ ಮಾಡ್ ಪೂರ್ತಿ ಅಂದ್ರಿ ನಿಮ್ಗೆ ಎಲ್ಲೆಲ್ಲಿ ಬೇಕಂದ್ರಿ ಇದು? ಹ್ಞೂ ರೀ. ಏನು ಅದ್ರ ಜೊತೆ ನೀರ್ ಅದಕ್ಕೂ ಬಿಟ್ಟಂಗತ್ತ ಹೆಂಗ್ರಿ? ಹ್ಞೂ ರೀ. ನೀರ್ ಹೆಂಗ್ ಬಿಡ್ತೀರಿ ಅದಕ್ಕೆ? ದಾಳಿಕ ಇದಕ್ರಿ? ಇದಕ್ರಿ? ಇದು ಡ್ರಿಪ್ ಮೇಲೆ ಬಿಡ್ತೇನ್ರಿ. ಅಂದ್ರೆ ಎಷ್ಟ್ ದಿನಕ್ಕೊಮ್ಮೆ ಬಿಡ್ತೀರಿ ಅಂದೇರಿ? 2 ದಿವ್ಸಕ್ಕೊಮ್ಮೆ ಬಿಡ್ತೇನ್ರಿ. ಈ ಸದ್ಯನ್ ಸೀಸನ್ ಇದು ಏನು ಒಟ್ಟು ದಾಳಂಬ್ರಿ ಕಾಯ್ದು ಸರಿ ಇದು ಕಂಬನೇ ಬಿದ್ದಾವ್ರಿ ಮುರ್ಕೊಂಡು. ಇದು ಡ್ರ್ಯಾಗನ್ ಫ್ರೂಟ್ಸ್ ಬಿದ್ದೈತಿಲ್ಲ ರೀ? ಏನ್ರಿ ಪರಿಹಾರ ಏನ್ರಿ ಸಿಕ್ಕದೇನ್ರಿ ನಿಮ್ಗೆ? ಏನಿಲ್ಲ, ಸಿಗಲಿಲ್ರಿ ಅದು. ಏನು ಮತ್ತೆ ಎಷ್ಟು ಗಿಡಗಳು ಬಿದ್ದಾವ್ರಿ ಟೋಟಲ್? ಹಿಂಗ ಎಷ್ಟು ಬಿದ್ದಾವಲ್ಲ ರೀ ಇವು? 3.5 ಸಾಲ್ ಬಿದ್ದಾವ್ರಿ. ಟೋಟಲ್ ಎಷ್ಟಾವ್ರಿ ಇವು? ಒಂದು 600 ಬಡ್ಡಿ ಲೆಕ್ಕಾಚಾರ ಬಿದ್ದೈತ್ರಿ. 600 ಬಡ್ಡಿ ರೀ? 600 ಬಡ್ಡಿ ಬಿದ್ದಾವ್ರಿ. ಒಂದೇ ಕಂಬಕ್ಕೆ ಎಷ್ಟು ಬಿದ್ದದ್ರಿ ಇದಕ್ರಿ? ಈ ಕಂಬ ಚಕ್ರ ಹಿಡ್ಕೊಂಡು 490 ರೂಪಾಯಿ ಒಂದ್ ಬಿದ್ದೈತ್ರಿ. ಅದು ಲಾಸ್ ರೀ. ಇಷ್ಟ ದಿನ ಕಾಯ್ದು ಬಂದಿದ್ ಲಾಸ್ ರೀ? ಇದನ್ನು ಲಾಸ್ ರೀ.
ಹಾ ಹಾ ಇದಕ್ಕೇನದ ಏನ್ ಕೇಳಿದವ್ರಿ ಪರಿಹಾರ ಅದನ್ನ ಕೇಳಿದವ್ರಿ ಗೌರ್ಮೆಂಟ್ ಕಡೆದಿಂತ್ರಿ. ಹ್ಞೂನ್ರಿ. ಹಾ ರೀ. ಇಲ್ಲ ಅಂತ ಹೇಳಿದ್ರಿ ಅದೇನೋ ಇದು ಡಿಸಿ ಕಡೆ ಏನೋ ಅವರೇ ಏನೋ ಕರುಣೆ ಮಾಡಿ ಎಷ್ಟ್ ಹಾಕೋದು ಹಾಕ್ಬೋದು ಅಂತಂದ್ರು. ಏನ್ ಯಾರ ಬಂದ್ ಹೋಗ್ಯಾರ ಏನ್ರಿ ನಿಮ್ಗೆ? ಹಾ ಬಂದಿದ್ರಿ. ಹೆಂಗ್ ಬಿದ್ದೈತ್ರಿ ಬೀಳದ್ರಿ ಅದು? ಇದು ಗಾಳಿಗೆ ಬಿದ್ದೈತ್ರಿ ಬ್ರದರ್. ಗಾಳಿಗೆ ರೀ? ಗಾಳಿಗೆ ರೀ. ಅಂದ್ರ ಅವು ಇಷ್ಟು ಬಿದ್ದಿಲ್ಲ ಅಂದ್ರ ಅಲ್ಲಿ ಕಡಿನ ಬಿದ್ದಾವಲ್ಲ ರೀ? ಹಾ ಬಿದ್ದವ್ರಿ, ಆ ಸೈಡ್ ಬಿದ್ದವ್ರ ಒಂದೊಂದ್ ಕಂಬಗಳು. ಹಾ ಹಾ ಹಾ. ಎಲ್ಲಾ ಅಲ್ಲೆಲ್ಲಾ ಪತ್ರ ಸರ್ಟಿಫಿಕೇಟ್ ಎಲ್ಲ ಹೋಗಿದ್ವಿ ನಮ್ಮವು. ಅಟ್ಟೊಂದ್ ಗಾಳಿ ಐತ್ರಿ? ಅಷ್ಟೇ ರೀ, ಬಾಳ ಒಂದ್ 10 ನಿಮಿಷ ಅಷ್ಟೇ ಬಿಟ್ಟಿತ್ತು ನೋಡ್ರಿ ಅದು. ಹಾ. ಗಾಳಿ ಮಳಿ ಎರಡು ಕೂಡ ಇದ್ವ್ರಿ. ಈ ಸದ ಏನ್ ಬಿದ್ದಿದ್ ಹೇಳ್ತ ಅಂದಿರಿ? ಇಲ್ರಿ ಹೇಳಂಗಿಲ್ಲ ಬ್ರದರ್. ಇದನ್ನ ಏನದ ಸೀದಾ ಕಿತ್ ಬಿಟ್ಟು ಬೇರೆ ಕಂಬ ನೆಡಕೊಂಡು ಮತ್ತೊಂದ್ ಮಾಡ್ಕೋಬೇಕ್ರಿ, ಹೊಸದೇ ಮಾಡ್ಕೋಬೇಕು. ಹೊಸದೇ ಮಾಡ್ಕೋಬೇಕ್ರಿ? ಹ್ಮ್ ಹ್ಮ್ ಹ್ಮ್. ಗೌರ್ಮೆಂಟ್ ದಿಂದ ಏನು ಬರಲ್ಲ ಅನ್ನಂಗ? ಇಲ್ರಿ, ಸವಲತ್ತು ಇಲ್ಲಂತ್ರಿ ಅದಕ್ಕ. ಇನ್ಸೂರೆನ್ಸ್ ಮಾಡ್ಸ್ಬೇಕಂದ್ರು ದಾಳಿಂಬ್ರಿ ದ್ರಾಕ್ಷಿ ಅಷ್ಟೇ ಅದಂತ್ರಿ. ಹಾ ರೀ. ಇದ್ರ ಬಗ್ಗೆ ಇಲ್ಲ ಅಂತ ಹೇಳಿದ್ರ ಅವ್ರು. ಓಹೋ. ಹಿಂಗಾಗಿ ಏನದ ನಷ್ಟ ಆಗ್ಯದ್ರಿ. ನಡಿ ಸರ್. ಇದೊಂದು ಹೊಂಡ ಮಾಡೇನ್ರಿ. ಹಾ ಹಾ. ಇದು ಐತಲ್ರಿ ಪೈಪ್ ಇದು. ಹಾ ರೀ. ಇದಿಷ್ಟೇ ನೀರ್ ಬರ್ತರಿ, ಇದ್ರಟ್ಟೆ ಮೋಟರ್ ಚಾಲೂ ಮಾಡಿದ್ರ. ಅಟ್ರಾಗ ಹೊಲ ಮೇಂಟೈನ್ ಮಾಡ್ತೀರಿ? ಇಟ್ರಾಗ ಇಷ್ಟೆಲ್ಲಾ ಮೇಂಟೆನ್ಸ್ ಮಾಡ್ತೇನ್ರಿ. ಮೊದಲ ಇದಕ್ಕ ಹೊಂಡಕ್ಕ ಹಾಕೊಂಡ್ಬಿಟ್ಟು ನೀರ ಮೋಟರ್ ಬಿಟ್ಟೇನ್ರಿ ಹೊಂಡದಾಗ. ಆ ಮೋಟರ್ ಚಾಲೂ ಮಾಡ್ಕೊಂಡು ನಮ್ಗೆ ಎಲ್ಲೆಲ್ಲಿ ನೀರ್ ಬೇಕು ಆ ತೆಂಗಿನ ಗಿಡ ಆಗಿ ತಂದಿರ್ಲ ರೀ? ದೊಡ್ಡ ಅವಲ್ಲ ರೀ? ಎಷ್ಟ್ ವರ್ಷ ಐತ್ರಿ ಹಚ್ಚಿರಿ ಅದಾವ್ರಿ? ಅವು ದೊಡ್ಡ 4 ವರ್ಷದ ಗಿಡ ಅದಾವ್ರಿ. ಇವ್ರಿ? ಇವ್ ಸಣ್ಣ ಏನದ 2 ವರ್ಷದ ಗಿಡ ಅದಾವ್ರಿ. ಏನು ಇವು ಎಲ್ಲಿದಿಂದ ತರಿಸಿರಿ? ಇದು ಮಂಡ್ಯದಿಂದ ತರ್ಸಿನ್ರಿ. ಅಂದ್ರ ಎಳ್ನೀರ್ಕಾಯಿ ಏನ್ರಿ? ಹ್ಞೂ ರೀ. ಎಷ್ಟ್ ವರ್ಷಿಗೆ ಆತ ಅಂದಾರಿ? ಇವು 6 ವರ್ಷಿಗೆ ಆತಾವತ್ ಹೇಳ್ರಿ. 6 ವರ್ಷಿಗೆ? ಇನ್ 2 ವರ್ಷನಾಗ ಇವ್ ಗಿಡ ಕಾಯಿ ಹಿಡಿತಾವ್ರಿ. ಇನ್ನೊಂದ್ 2 ವರ್ಷದಾಗ ಆತವ ನಂಗ ಹಿಡಿತಾವ್ರಿ. ಇವಕ್ಕ ಒಂದ್ 2 ವರ್ಷ ಡಿಫ್ರೆನ್ಸ್ ಅದರಿ. ಏನೇನ್ ಮಾಡಿರಿ ಹೊಲಾದ್ರಿ? ಮತ್ತ ಹೊಲ್ದಾಗ ಪೇರುಗಿಡ ಇದ್ದುರಿ. ಪೇರುಗಿಡ ಬ್ಯಾಡ ಅಂತೇಳಿ ತೆಗೆದ್ ಬಿಟ್ಟಿನ್ರಿ ಅವನ್ನ. ಎಷ್ಟ್ ವರ್ಷ ಹಚ್ಚಿರಿ ಪೇರುಗಿಡ? ಅವು ಮತ್ತ 4 ವರ್ಷ ಇದ್ದುರಿ. ಅವು ಬಂದೈತ್ರಿ? ಅವ್ಕರು ಬಂದ್ ಮಾಡ್ಸೇನ್ರಿ. ನಮ್ಗೇನ್ ಹತ್ತೇಳಿ ಒಂದ್ ಸುಮ್ 7-8 ಗಿಡ ಹತ್ಕೊಂಡ್ ಬಿಟ್ಟಿನ್ರಿ ಅವನ್ನ. ಅಂದ್ರೆ ಇವ್ರೊಳಗ ಏನು ಬಿತ್ತನೆ ಏನು ಮಾಡಲ್ಲ? ಏನು ಮಾಡಂಗಿಲ್ಲ, ಸುಮ್ ಇಷ್ಟೇ ಬಿಟ್ಟಿರಿ? ಇಷ್ಟೇ ಬಿಟ್ಟಿನ್ರಿ. ಹೌದ್ರಿ, ಡ್ರ್ಯಾಗನ್ ಇಟ್ ಮಾಡ್ಕೊಂಡೇನ್ರಿ. ಇವಕ್ಕೇನ್ ಗೊಬ್ಬರ ಗಿಬ್ರ ಏನ್ರ ಹಾಕ್ತಿರಿ ಏನ್ರಿ? ಇವಕ್ಕ ತಿಪ್ಪಿ ಗೊಬ್ಬರ ಹಾಕ್ತೀನ್ರಿ. ತಿಪ್ಪಿ ಗೊಬ್ಬರ ಹಾಕ್ತೀನ್ರಿ. ಮತ್ತ ಆಮೇಲೆ ಉಪ್ಪು ಕಟ್ತೀನ್ರಿ ಇವಕ್ಕೆಲ್ಲ. ಉಪ್ಪು ಕಟ್ತೀರಿ? ಉಪ್ಪು ಬಡ್ಡಿಗೆ ಹಾಕ್ಬೇಕು. ಉಪ್ಪು ಹಾಕದ್ರಿ? ಉಪ್ಪು ಹಾಕರ ದೊಡ್ಡ ಗಿಡ ಬೆಳಿತದಂತ್ರಿ. ಈ ಸತ್ತಿನ ಉಪ್ಪ ರೀ? ಹ್ಞೂ ರೀ. ಪಾಕೆಟ್ ಆಗಿತ್ತೀರ? ಪಾಕೆಟ್ ತರ್ತೀರಿ ಏನ್ ಕಾಯ್ದವ್ರಿ? ದಪ್ಪ ಹಳ್ಳಿಂದ ಇರ್ತಲ್ರಿ, ಚೀಲಗಡೆ ಸಿಗ್ತದಲ್ರಿ, ಅದನ್ನ ತಂದ್ ಹಾಕ್ತೇನ್ರಿ. ಒಂದೊಂದ್ ಗಿಡಕ್ಕೆ ಒಂದೊಂದು ಸಲಿಗೆ ದರ ಹಾಕ್ತೇನ್ರಿ. ಹಾಕ್ರಿ ಏನ್ ಆತರಿ? ಅದು ಮುಂದೆ ದೌಡ ಹೂವ ಅಂದ್ರ ಹೂವ ಅದ್ ಬಿಡ್ತಾವಲ್ರಿ. ಉದ್ರಂಗಿಲ್ರಿ ಹೂವ ಅದು. ಈ ಸದ್ಯ ಹಾಕ್ಬೇಕೇನ್ರಿ? ಅದು ಮುಂದ್ ಹಾಕ್ಬೇಕ್ರಿ? ಹೆಂಗೆ ಈಗಿನ ಹಾಕೋದ್ ನಡೀತದ್ರಿ. ಅಂದ್ರೆ ಈಗ ನಿಂತ ಹಾಕೋದ್ ಹೋಗ್ರಿ? ಈಗಿನಿಂದ ಮತ್ತೇನು ಕೊಳತಂಗ ಏನ್ ಹಾಕೋದಿಲ್ರಿ. ಬಡ್ಡಿ ಬಿಟ್ಟು ದೂರ ಬಡ್ಡಿ ಬಿಟ್ಟು ಒಂದ್ ಸ್ವಲ್ಪ ಒಂದ್ ಚೋಟ್ ಬಿಟ್ಟು ರೌಂಡ್ ಹಾಡ್ಬಿಟ್ಟು ಹಾಕಿ ಆಮೇಲೆ ಮ್ಯಾಲ್ ಮಣ್ಣ್ ಹಾಕ್ಬಿಡ್ತೀವಿ. 1-2 ದಿನದಾಗ ಕರಗ್ತೈತಿ. ನೀರ್ ಬಿಡ್ಬೇಕ ಏನ್ರ ಮ್ಯಾಗ? ಮ್ಯಾಲ ನೀರ್ ಬಿಡ್ಬೇಕ್ರಿ. ಅಂದ್ರೆ ನಾಳೆಗೆ ಹೂ ಬಿಟ್ಟುವಪ್ಪ ಅಂದ್ರ ಉದ್ರಂಗಿಲ್ರಿ ಹೂ. ಅದು ಫಿಕ್ಸ್ ಆಗಿಬಿಡ್ತೈತ್ರಿ ಅದಕ್ಕೆ. ಅದಕ್ ಸಲಿಂದ ಉಪ್ಪಿ ನೀರ್ ಉಪ್ಪು ಕಟ್ಬೇಕ ನಂಗ ಕಟ್ಬೇಕ್ರಿ. ಎಷ್ಟ್ ತಂದ್ರಿ ಟೋಟಲ್ ರೀ ಇವ್ರಿ? ಇವು 400 ತರ್ಸಿದಾರಿ. ಅದ್ರಾಗ ಒಂದ್ 200 ಆಗಿ ಬೇರೆದವ್ರಿಗೆ ಕೊಟ್ಟಿನ್ರಿ, ರೈತರಿಗೆ. ನಮ್ಮಂತ ರೈತರು ಒಯ್ದ ಹಚ್ಕೊಂಡಾರಿ 10-15 ಗಿಡಗಳು. ನಮ್ಗೆ ಎಷ್ಟ್ ಇಲ್ಲಿ ಅಂದ್ರ 170 ಅದಾವ್ರಿ. 170 ಅವ್ರಿ? 170 ರೀ, ಅಲ್ಲಿಂದ ಹಿಡ್ಕೊಂಡು. ಅಂದ್ರ ನಮ್ ಜಮೀನ ತುಸುದ ಕಾರಣ ಏನದ ಹತ್ರ ಹಚ್ಕೊಂಡಿದೀನಿ. ಅಷ್ಟೊಳಗೆ ಮಾಡ್ಬೇಕಂತ ಅಷ್ಟೇ ಡಿಸ್ಟೆನ್ಸ್ ಏನಿಲ್ರಿ? ನಿಮ್ ಮನ್ಸಿಗೆ ಬಂದಾಗ ನಾನು ಮಾಡ್ಬಿಟ್ಟೆ. ಒಟ್ ಒಂದ್ ಸುಧಾರಣೆ, ಒಟ್ ಹೊಲ್ಲಾಗ ಏನ್ರ ಒಂದ್ ಇರ್ಬೇಕಂತ ಏನ್ರ ಒಂದ್ ಇರ್ಬೇಕು ಮಾಡಿದೀನಿ. ಬರೇ ಐತ್ರಿ.